ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಅವರ್ ಚಾನಲ್. ಇದು ಒಂದು ಸೈಕೋ ಕಿಲ್ಲರ್ ಕನ್ನಡ ಕ್ರೈಮ್ ಥ್ರಿಲ್ಲರ್ ಸ್ಟೋರಿ. ಬೆಂಗಳೂರು ನಗರದಲ್ಲಿ ಒಂದು ಸೀರಿಯಲ್ ಕಿಲ್ಲರ್ ಬಗ್ಗೆ ಎಲ್ಲ ನ್ಯೂಸ್ ಚಾನೆಲ್ಸ್ ಮಾತಾಡ್ತಿದ್ದವು. ಅವನ ಹೆಸರು ಸೈಕೋ ಕಿಲ್ಲರ್. ಯಾಕಂದ್ರೆ ಪ್ರತಿಯೊಂದು ಮರ್ಡರ್ ಸೀನ್ನಲ್ಲಿ ಒಂದು ವಿಚಿತ್ರ ಸಿಂಬಲ್ ಇರುತ್ತಿತ್ತು, ಒಂದು ಕಪ್ಪು ನಗುಮುಖ. ಪೊಲೀಸ್ ಆಫೀಸರ್ ಧರನ್ ಈ ಕೇಸ್ ಹ್ಯಾಂಡಲ್ ಮಾಡುತ್ತಿದ್ದ. ಆದರೆ ಒಂದು ವಿಚಿತ್ರ ವಿಷಯ ಇತ್ತು. ಎಲ್ಲ ವಿಕ್ಟಿಮ್ಸ್ಗೂ ಒಂದು ಕಾಮನ್ ಥಿಂಗ್. ಅವರು ಸಾಯುವ 24 ಗಂಟೆ ಮೊದಲು ಅನ್ನೋನ್ ಅಕೌಂಟ್ನಿಂದ ಮೆಸೇಜ್ ಬರುತ್ತಿತ್ತು, ಸ್ಮೈಲ್. ಮೊದಲಿಗೆ ಪೊಲೀಸ್ ಪ್ರ್ಯಾಂಕ್ ಅಂತ ಇಗ್ನೋರ್ ಮಾಡಿದರು. ಆದರೆ ಮರ್ಡರ್ಸ್ ನಿಲ್ಲಲಿಲ್ಲ. ಒಂದು ರಾತ್ರಿ ಧರನ್ಗೂ ಅದೇ ಮೆಸೇಜ್ ಬಂತು, ಸ್ಮೈಲ್. ಅವನ ರಕ್ತವೇ ಗಟ್ಟಿಯಾದಂತಾಯಿತು. ಅಷ್ಟರಲ್ಲಿ ಅವನ ಲ್ಯಾಪ್ಟಾಪ್ ಸ್ವತಃ ಆನ್ ಆಯಿತು. ಸ್ಕ್ರೀನ್ ಮೇಲೆ ಲೈವ್ ಕ್ಯಾಮರಾ ಫೀಡ್ ಓಪನ್ ಆಯಿತು. ಅದು ಧರನ್ ಮನಿ ಕ್ಯಾಮರಾ. ಆ ಫೀಡ್ನಲ್ಲಿ ಅವನ ಹಿಂದೆ ಯಾರೂ ನಿಂತಿದ್ದರು. ಧರನ್ ನಿಧಾನವಾಗಿ ಹಿಂದೆ ತಿರುಗಿದ. ಯಾರೂ ಇರಲಿಲ್ಲ. ಮತ್ತೆ ಸ್ಕ್ರೀನ್ ಕಡೆ ನೋಡಿದ. ಈ ಬಾರಿ ಶ್ಯಾಡೋ ಇನ್ನೂ ಹತ್ತಿರ ಬಂದಿತ್ತು. ಹಠಾತ್ ಲೈಟ್ಸ್ ಆಫ್ ಆಯಿತು. ಮೊಬೈಲ್ ವೈಬ್ರೇಷನ್, ಅನ್ನೋನ್ ಆಡಿಯೋ ಮೆಸೇಜ್. ಅದರೊಳಗೆ ನಿಧಾನವಾದ ನಗು. ನಿನ್ನ ಟರ್ನ್ ಶುರುವಾಯಿತು. ಧರನ್ ಗನ್ ತೆಗೆದುಕೊಂಡು ಮನೆ ಸರ್ಚ್ ಮಾಡತೊಡಗಿದ. ಕಿಚನ್ ಎಂಟಿ, ಬೆಡ್ರೂಮ್ ಎಂಟಿ. ಆದರೆ ಬಾತ್ರೂಮ್ ಡೋರ್ ಮಾತ್ರ ನಿಧಾನವಾಗಿ ಮೂವ್ ಆಗುತ್ತಿತ್ತು. ಕ್ರೀಕ್. ಅವನು ಗನ್ ಪಾಯಿಂಟ್ ಮಾಡಿ ಡೋರ್ ತೆರೆದ. ಒಳಗೆ ಮಿರರ್ ಮೇಲೆ ರಕ್ತದಿಂದ ಬರೆಯಲಾಗಿತ್ತು, ಲುಕ್ ಅಪ್. ಧರನ್ ನಿಧಾನವಾಗಿ ಮೇಲಕ್ಕೆ ನೋಡಿದ. ಬಾತ್ರೂಮ್ ಸೀಲಿಂಗ್ ಮೇಲೆ ಒಬ್ಬ ಮನುಷ್ಯ ತಲೆ ಕೆಳಗಾಗಿ ಅಂಟಿಕೊಂಡಿದ್ದ. ಧರನ್ ಬೆಚ್ಚಿ ಬಿದ್ದು ಗನ್ ಶೂಟ್ ಮಾಡಿದ. ಧಡಾಕ್. ಆದರೆ ಸೀಲಿಂಗ್ ಮೇಲೆ ಇದ್ದ ವ್ಯಕ್ತಿ ಕ್ಷಣದಲ್ಲೇ ಕಾಣೆಯಾಗಿದ್ದ. ಬಾತ್ರೂಮ್ ಲೈಟ್ ಮತ್ತೆ ಬ್ಲಿಂಕ್ ಆಯಿತು. ಮಿರರ್ ಮೇಲೆ ಹೊಸದಾಗಿ ಒಂದು ಲೈನ್ ಕಾಣಿಸಿತು, ಟೂ ಸ್ಲೋ. ಧರನ್ ತಕ್ಷಣ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿದ. ಈ ಅಕೌಂಟ್ ಟ್ರೇಸ್ ಮಾಡಿ ನಾವ್. ಕೆಲವು ನಿಮಿಷಗಳ ನಂತರ ಟೆಕ್ನಿಷಿಯನ್ ಶಾಕ್ ಆಗಿ ಹೇಳಿದ, ಸರ್, ಮೆಸೇಜ್ ಬಂದ ಲೊಕೇಶನ್ ನಿಮ್ಮ ಪೊಲೀಸ್ ಸ್ಟೇಷನ್. ಧರನ್ ತಕ್ಷಣ ಸ್ಟೇಷನ್ ಕಡೆ ಹೊರಟ. ಮಳಿ, ಸೈರನ್, ಖಾಲಿ ರಸ್ತೆ. ಅವನು ಸ್ಟೇಷನ್ ಒಳಗೆ ಓಡಿದ. ಆದರೆ ಸ್ಟೇಷನ್ ಸಂಪೂರ್ಣ ಎಂಟಿ. ಎಲ್ಲ ಲೈಟ್ಸ್ ಆಫ್. ಹಠಾತ್ ಎವಿಡೆನ್ಸ್ ರೂಮ್ ಡೋರ್ ಸ್ವತಃ ತೆರೆದಿತು. ಒಳಗೆ ಸೈಕೋ ಕಿಲ್ಲರ್ ವಿಕ್ಟಮ್ಸ್ ಫೋಟೋಸ್ ವಾಲ್ ತುಂಬ ಹಾಕಲಾಗಿತ್ತು. ಪ್ರತಿ ಫೋಟೋ ಮೇಲೆ ಕೆಂಪು ಮಾರ್ಕರ್ನಲ್ಲಿ ಒಂದೇ ವರ್ಡ್, ಲಯರ್. ಧಾರನ್ ಕನ್ಫ್ಯೂಷನ್ನಲ್ಲಿ ನಿಂತ. ಅಷ್ಟರಲ್ಲಿ ಪ್ರೊಜೆಕ್ಟರ್ ಸ್ವತಃ ಆನ್ ಆಯಿತು. ವಿಡಿಯೋ ಪ್ಲೇ ಆಯಿತು. ಅದು 10 ವರ್ಷಗಳ ಹಿಂದಿನ ಫುಟೇಜ್. ಒಬ್ಬ ಇನ್ನಸೆಂಟ್ ಹುಡುಗನನ್ನು ಪೊಲೀಸ್ ಇಂಟರೋಗೇಷನ್ ಮಾಡ್ತಿದ್ರು. ಅವನ ಮೇಲೆ ಫೇಕ್ ಮರ್ಡರ್ ಕೇಸ್ ಹಾಕಲಾಗಿತ್ತು. ಆ ಇಂಟರೋಗೇಷನ್ನಲ್ಲಿ ಇದ್ದ ಆಫೀಸರ್ಸ್ಗಳಲ್ಲಿ ಧಾರನ್ ಕೂಡ ಇದ್ದ. ವಿಡಿಯೋನಲ್ಲಿ ಆ ಹುಡುಗ ಅಳುತ್ತಾ ಹೇಳ್ತಿದ್ದ, ನಾನು ಮಾಡಿಲ್ಲ. ಆದರೆ ಆಫೀಸರ್ಸ್ ಹೊಡೆದು ಕನ್ಫೆಷನ್ ಸೈನ್ ಮಾಡಿಸಿದ್ದರು. ಕೆಲ ದಿನಗಳ ನಂತರ ಆ ಹುಡುಗ ಜೈಲಿನಲ್ಲಿ ಸೂಯಿಸೈಡ್ ಮಾಡಿಕೊಂಡಿದ್ದ. ಧಾರನ್ ಕೈ ನಡುಗಿತು. ಇಂಪಾಸಿಬಲ್, ಆ ಹುಡುಗ ಸತ್ತಿದ್ದಾನೆ. ಹಠಾತ್ ಸ್ಟೇಷನ್ ಸ್ಪೀಕರ್ನಲ್ಲಿ ಕ್ಲಾಪ್ ಸೌಂಡ್ ಕೇಳಿಸಿತು. ಟಕ್ ಟಕ್ ಟಕ್. ಕತ್ತಲಿನಿಂದ ಒಬ್ಬನು ಹೊರಬಂದ. ಬ್ಲ್ಯಾಕ್ ಹುಡಿ, ಮುಖದ ಮೇಲೆ ಸ್ಮೈಲ್ ಮಾಸ್ಕ್. ಸೈಕೋ ಕಿಲ್ಲರ್. ಅವನು ನಿಧಾನವಾಗಿ ಮಾಸ್ಕ್ ತೆಗೆದ. ಧರನ್ ಕಣ್ಣುಗಳು ದೊಡ್ಡದಾದವು. ಅದು ಆ ಸೂಯಿಸೈಡ್ ಮಾಡಿಕೊಂಡ ಹುಡುಗನೇ. ಧರನ್ ಒಂದು ಹೆಜ್ಜೆ ಹಿಂದೆ ಸರಿದ. ಇದು ಸಾಧ್ಯವೇ ಇಲ್ಲ, ನೀನು ಸತ್ತಿದ್ದೆ. ಆ ಹುಡುಗ ನಿಧಾನವಾಗಿ ನಕ್ಕ. ಅವನ ಕಣ್ಣುಗಳಲ್ಲಿ ಕೋಪ ಮಾತ್ರ ಕಾಣುತ್ತಿತ್ತು. ನೀವು ಎಲ್ಲರೂ ಹಾಗೆಯೇ ಅಂದುಕೊಂಡ್ರಿ. ಅವನು ಪ್ರೊಜೆಕ್ಟರ್ ಕಡೆ ತೋರಿಸಿದ. ಹೊಸ ವಿಡಿಯೋ ಪ್ಲೇ ಆಯಿತು. ಜೈಲ್ ಫೂಟೇಜ್. ಆ ಹುಡುಗ ಸೂಯಿಸೈಡ್ ಮಾಡಿಕೊಳ್ಳುವ ಮುನ್ನ ಪ್ರಿಸನ್ ಗಾರ್ಡ್ಗೆ ಹಣ ಕೊಟ್ಟು ಎಸ್ಕೇಪ್ ಮಾಡಿಸಿದ ಫೂಟೇಜ್. ಆ ದಿನ ನಾನು ಸಾಯಲಿಲ್ಲ, ನಾನು ಹೊಸದಾಗಿ ಹುಟ್ಟಿದೆ. ಧರನ್ ಗನ್ ಪಾಯಿಂಟ್ ಮಾಡಿದ. ಇನಫ್, ಹ್ಯಾಂಡ್ಸ್ ಅಪ್.
ಆದರೆ ಸ್ಕೈಕೋ ಕಿಲ್ಲರ್ ನಕ್ಕ. ನನ್ನನ್ನು ಅರೆಸ್ಟ್ ಮಾಡೋ ಹಕ್ಕು ನಿನಗೆ ಇಲ್ಲ. ಹಠಾತ್ ಸ್ಟೇಷನ್ ಡೋರ್ಸ್ ಎಲ್ಲ ಲಾಕ್ ಆಯಿತು. ಕಂಪ್ಯೂಟರ್ ಸ್ಕ್ರೀನ್ಸ್ ಒಂದೇ ಸಮಯದಲ್ಲಿ ಆನ್ ಆದವು. ಪ್ರತಿ ಸ್ಕ್ರೀನ್ ಮೇಲೆ ಪೊಲೀಸ್ ಕರಪ್ಷನ್ ಫೈಲ್ಸ್ ಓಪನ್ ಆಗಿದ್ದವು. ಫೇಕ್ ಎನ್ಕೌಂಟರ್ಸ್, ಬ್ರೈಬ್ ರೆಕಾರ್ಡ್ಸ್, ಇಲ್ಲೀಗಲ್ ಕೇಸಸ್, ಎಲ್ಲದರಲ್ಲೂ ಧರನ್ ಹೆಸರಿತ್ತು. ಅವನ ಮುಖ ಬಿಳಿಯಾಗಿ ಬದಲಾಯಿತು. ಏನ್ ಬೇಕು? ಸ್ಕೈಕೋ ಕಿಲ್ಲರ್ ನಿಧಾನವಾಗಿ ಹತ್ತಿರ ಬಂದ. ನಾನು ಕೊಲೆಗಾರ ಅಲ್ಲ, ನಾನು ಪನಿಷ್ಮೆಂಟ್. ಅಷ್ಟರಲ್ಲಿ ಧರನ್ ಫೋನ್ಗೆ ಲೈವ್ ನೋಟಿಫಿಕೇಶನ್ ಬಂತು. ನ್ಯೂಸ್ ಚಾನೆಲ್ಸ್ ಲೈವ್ ಟೆಲಿಕಾಸ್ಟ್ ಮಾಡ್ತಿದ್ವು. ಎಂಟೈರ್ ಸಿಟಿ ಈಗ ಪೊಲೀಸ್ ಸ್ಟೇಷನ್ ಒಳಗಿನ ಎಲ್ಲ ಕನ್ಫೆಷನ್ ಕೇಳ್ತಿತ್ತು. ಧರನ್ ಪ್ಯಾನಿಕ್ ಆಯಿತು. ಅವನು ಶೂಟ್ ಮಾಡಲು ಟ್ರಿಗರ್ ಒತ್ತಿದ. ಆದರೆ ಗನ್ನಲ್ಲಿ ಬುಲೆಟ್ಸ್ ಇರಲಿಲ್ಲ. ಸ್ಕೈಕೋ ಕಿಲ್ಲರ್ ಸ್ಮೈಲ್ ಮಾಡಿದ. ನಿನ್ನ ಫಿಯರ್ ಈಗ ಶುರು. ಹಠಾತ್ ಸ್ಟೇಷನ್ ಲೈಟ್ಸ್ ಆಫ್. ಕೆಲವು ಸೆಕೆಂಡ್ ಕಂಪ್ಲೀಟ್ ಸೈಲೆನ್ಸ್. ನಂತರ ಒಂದು ಗನ್ ಶಾಟ್ ಸೌಂಡ್. ಧಡಾಕ್. ಲೈಟ್ಸ್ ಆನ್ ಆದಾಗ ಫ್ಲೋರ್ ಮೇಲೆ ಧರನ್ ಬಿದ್ದಿದ್ದ. ಆದರೆ ಶಾಕಿಂಗ್ ಥಿಂಗ್ ಏನಂದ್ರೆ ಅವನ ಕೈಯಲ್ಲೇ ಗನ್ನಿತ್ತು. ಸ್ಕೈಕೋ ಕಿಲ್ಲರ್ ಕಾಣೆಯಾಗಿದ್ದ. ವಾಲ್ ಮೇಲೆ ಬ್ಲಡ್ನಲ್ಲಿ ಒಂದು ಸಿಂಬಲ್ ಮಾತ್ರ ಇತ್ತು. ಕೆಲ ದಿನಗಳ ನಂತರ ನಗರದಲ್ಲಿ ಮತ್ತೆ ಒಂದು ಮೆಸೇಜ್ ವೈರಲ್ ಆಯಿತು. ಸ್ಮೈಲ್, ಸೀಸನ್ 2 ಸ್ಟಾರ್ಟಿಂಗ್. ಪಾರ್ಟ್ 2 ಬೇಕಂದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.